ಅದು ಕೇವಲ ಏನು ಅಂದರೆ ಇದು ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇದೇ ರೀತಿ ಸಡಗರ ಸಂಭ್ರಮ ಇರುವಂಥದ್ದು. ಇನ್ನು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಇದೆ. ಬನ್ನಿ, ಮೈಸೂರಿನಲ್ಲಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ, ರಾಮನ ಭಕ್ತರು. ಅವ್ರ ಜೊತೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ. ರಾಮ್, ನಾವಾಗಲೇ ನೋಡ್ತಾ ಇದ್ವಿ, ಶಿಲ್ಪಿಯ ತಾಯಿ ಜೊತೆ ನೀವು ಮಾತಾಡ್ತಾ ಇದ್ರಿ. ಎಂಥ ಒಂದು ಅದ್ಭುತ ನೋಡ್ರಿ. ಯಾಕಂದರೆ ಈ ಶಿಲೆನೂ ಇಲ್ಲಿದ್ದೇನೆ, ಶಿಲ್ಪಿನೂ ಇಲ್ಲಿಯವರೇನೆ. ಅಹಲ್ಯೆ ಕಾಯ್ತಾ ಇದ್ಲು ಸಾವಿರಾರು ವರ್ಷಗಳ ಕಾಲ ಅನ್ನುವಂಥ ಒಂದು ಮಾತಿತ್ತು. ಆದರೆ ಈ ಶಿಲೆ ನಮ್ಮಲ್ಲಿ ನೋಡಿ ಲಕ್ಷಾಂತರ ವರ್ಷಗಳಿಂದ ಕಾಯ್ತಾ ಇತ್ತು. ಅದು ರಾಮನ ಮೂರ್ತಿಯಾಗಿ ಅದು ಹೋಗಬೇಕು ಅನ್ನುವಂಥ ಒಂದು ಮನೋಭಾವನೆ ಇತ್ತಲ್ಲ, ನಿಜಕ್ಕೂ ಒಂದು ಅದ್ಭುತ. ಅಲ್ಲಿ ಜನಗಳ ಜೊತೆ ನೀವು ಮಾತಾಡ್ತಾ ಇದ್ದೀರಿ, ಭಕ್ತರಿದ್ದಾರೆ, ಏನು ಹೇಳ್ತಾರೆ ರಾಮ್? ರಂಗನಾಥ್, ಖಂಡಿತವಾಗಿಯೂ ಇವತ್ತಿನ ದಿನ ಮೈಸೂರಿಗೆ ವಿಶೇಷದಲ್ಲಿ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂದರೆ ತಾವು ಹೇಳದಂತೆ ಶಿಲ್ಪಿ ಮೈಸೂರಿನವರು, ಆ ಶಿಲೆ ಸಹ ಮೈಸೂರಿನದು. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಮೈಸೂರು, ಆದರೂ ಸಹ ಅವಿನಾಭಾವ ಸಂಬಂಧ ಇದೆ, ಹುಡ್ಕೊಂಡು ಬಂದಿತ್ತು. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಅಯೋಧ್ಯ ಮಾದರಿಯ ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಯಾರೂ ಅಯೋಧ್ಯೆಗೆ ಹೋಗೋದಕ್ಕೆ ಆಗೋದಿಲ್ಲ. ಅಯೋಧ್ಯೆ ರಾಮ ಮಂದಿರದ ಪ್ರತಿಕೃತಿಯನ್ನು ಸಂಪೂರ್ಣವಾಗಿ ಮಾಡಿ ಇಲ್ಲಿ ಇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಅರಮನೆಯ ಬಳಿ ಬಂದರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರ ಒಂದು ಪ್ರತಿಕೃತಿ, ಅದರ ಜೊತೆಗೆ ಅಯೋಧ್ಯ ರಾಮ ಮಂದಿರದ ಪ್ರತಿಕೃತಿಯನ್ನು ನೋಡುವಂಥ ಕೆಲಸ ಆಗ್ತದೆ. ಹೀಗಾಗಿ ಇವತ್ತಿನ ದಿನವನ್ನು ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ಈ ಒಂದು ಕೆಲಸವನ್ನು ಮಾಡಲಾಗಿದೆ. ಇದರ ಜೊತೆಗೆ ನೀವು ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ರು, ಎಲ್ಲ ಕಡೆ ದೀಪವನ್ನು ಬೆಳಗಿ ಅಂತೇಳಿ ಮೈಸೂರಿನಲ್ಲಿ ಲಕ್ಷ ದೀಪೋತ್ಸವಕ್ಕೆ ಒಂದು ಆಯೋಜನೆ ಮಾಡಲಾಗಿತ್ತು. ಆದರೆ ಪೊಲೀಸರು ಕೊನೆ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ರು. ಹೀಗಾಗಿ ತಾವು ನೋಡ್ತಾ ಇರುವಂಥದ್ದು 1 ಕೋಟಿ ಬತ್ತಿಗಳಿಂದ ನಿರ್ಮಿಸಿರುವಂಥ ವಿಶೇಷವಾದಂತಹ ದೀಪ. ಸುಮಾರು 15 ಲೀಟರ್ ಎಣ್ಣೆಯನ್ನು ಹಾಕಿದ್ದಾರೆ. ಮತ್ತು ಆ ಒಂದು ಜ್ಯೋತಿ ನಿರಂತರವಾಗಿ ಉರಿಬೇಕು ಅಂತೇಳಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದರೆ ಸಾಕಷ್ಟು ಭಕ್ತರು ಇಲ್ಲಿ ಕಾಯ್ಕೊಂಡಿದ್ದಾರೆ. ಯಾಕಂದರೆ ಅಯೋಧ್ಯೆಗೆ ಹೋಗಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ರು, ಆದರೆ ಅಯೋಧ್ಯೆಗೆ ಹೋಗಕ್ಕೆ ಆಗ್ತಾ ಇಲ್ಲ. ಇವರೆಲ್ಲ ನಮ್ಸಿದ್ದಾರೆ. ಮೇಡಮ್, ಈಗ ಅಯೋಧ್ಯೆಗೆ ಹೋಗಬೇಕು ಅಂತ ಕನಸು ಕಟ್ಕೊಂಡಿದ್ರು, ಇಲ್ಲೇ ರಾಮ ಮಂದಿರ ನೋಡ್ತಾರೆ, ಹೇಗಿದೆ? ಇದು ನಮ್ಗೊಂದು ಸಿಕ್ಕಿರೋ ಭಾಗ್ಯ. ನಮ್ಗೆ ಅಲ್ಲಂತೂ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಾದರೂ ರಾಮರ ದರ್ಶನ ಮತ್ತು ರಾಮ ಮಂದಿರ ದರ್ಶನ ಆಗ್ತಿರೋದು ನಮ್ಮೆಲ್ಲರ ಪೂರ್ವ ಜನ್ಮ ಸುಕೃತ ಅಂತಲೇ ಹೇಳ್ಬೋದು. ಹೇಗಿದೆ ಮೇಡಮ್ ಇವತ್ತಿನ ಕ್ಷಣ? ತುಂಬ ಚೆನ್ನಾಗಿದೆ. ಈ ಕ್ಷಣ ಹೇಳೋಕ್ಕೆ ಆಗಲ್ಲ. ನಾವು ಅಲ್ಲಂತೂ ಹೋಗೋಕ್ಕಾಗಿಲ್ಲ. ಇಲ್ಲಿ ತುಂಬ ಖುಷಿಯಾಗಿ ದೀಪನೂ ಹಚ್ಚಿದ್ವಿ, ದೇವ್ರನ್ನೂ ನೋಡ್ತಾ ಇದ್ದೀವಿ, ದರ್ಶನನೂ ಚೆನ್ನಾಗಿ ಆದಂಗೆ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ರಾಮ ಇಲ್ಲೇ ಪ್ರತ್ಯಕ್ಷ ಆದಂಗೆ ಅನ್ನಿಸ್ತಾ ಇದೆ. ಅಯೋಧ್ಯೆಗೆ ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯಾವಾಗ ಬಿಟ್ರೆ ಯಾವಾಗ ಪಬ್ಲಿಕ್ಗೆ ಯಾವಾಗ ರಾಮಲಲ್ಲೂ ನೋಡಬೇಕು? ನಾವು ಇವಾಗ 3 ತಿಂಗಳಲ್ಲಿ ಹೋಗಿದ್ವಿ, ಆದರೆ ಅಲ್ಲಿ ಹತ್ರಕ್ಕೆ ಬಿಡಲಿಲ್ಲ ನಮ್ಮನ್ನು. ನಾವು ಇವತ್ತಿಲ್ಲೇ ಅಯೋಧ್ಯೆ ನೋಡ್ತಾ ಇದ್ದೀವಿ ಅನ್ನೋ ಅಷ್ಟು ಖುಷಿ ನಮ್ಗೆ ಆಗ್ತಾ ಇದೆ ಸರ್. ಈಗ ಈ ಕೋಟಿ ದೀಪದ ವಿಶೇಷತೆ ಏನು? ಕೋಟಿ ಬತ್ತಿ ದೀಪ ಏನು, ನಮಗೆ ಪರ್ಮಿಷನ್ ಕೇಳಿದ್ವಿ, 1 ಲಕ್ಷಾಂತರ ದೀಪಗಳು ಹಚ್ಚಿ ಒಂದು ನಮ್ಮ ಸಂಪ್ರದಾಯನ ನಾಂದಿ ಆಡಬೇಕು ಅಂತ. ಅದಕ್ಕೆ ನಂದಿಸಿದ್ರು. ದೇವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ 1 ಕೋಟಿ ಬತ್ತಿನಲ್ಲಿ ಇವತ್ತು ದೇವ್ರದ್ದೇ ನಾವೇನು ಸಂಕಲ್ಪ ಮಾಡಿದ್ವೋ ಆ ಸಂಕಲ್ಪನ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ. 1 ಕೋಟಿ ದೀಪ ಹಚ್ಚಿದ್ದೀವಿ, ಮುಂದೆ ಸಾಯಂಕಾಲನೂ ಹಚ್ತೀವಿ. ರಂಗನಾಥ್, ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಭಕ್ತರ ಒಂದು ಸಡಗರ ಸಂಭ್ರಮ. ದೀಪವನ್ನ ಬೆಳಗಿ ಜಯಘೋಷವನ್ನ ಕೂಗ್ತಾ ರಾಮನಿಗೆ ಎಲ್ಲ ಸ್ತುತಿಗಳನ್ನ ಆಡ್ತಾ ಸಡಗರ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.